ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್. ಯಾಕೆಂದರೆ ಫಸ್ಟ್ ಈಸ್ ಬೆಸ್ಟ್ ಅಂತಾರೆ. ಅದರಲ್ಲಿ ನನಗೆ ಆಕಾಶ್ ಸಿನಿಮಾ ತುಂಬ ಒಂದು ನನ್ನ ಕರಿಯರ್ನಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ವಹಿಸಿದಂಥ ಸಿನಿಮಾ. ಅವರು ಈ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ನ ಯಾವ ರೀತಿ ಕ್ಯಾರಿ ಮಾಡಿದ್ದಾರೆ ಅಂದರೆ ನಂಬಕ್ಕೆ ಆಗಲ್ಲ. ನಾವು ಏನು ಸರ್ ಇಷ್ಟು ಅದ್ಭುತವಾಗಿ ಮಾಡಿದರೆ ನೀವು ಹಂಗೆ ಹೀಗೆ ನನಗೆ ತುಂಬ ಖುಷಿ ಆಗ್ತದೆ. ಎಲ್ಲ ಅದೇನಿಲ್ಲ ಮಹೇಶ್, ಎಲ್ಲ ನೀವು ಡೈರೆಕ್ಟ್ ಏನು ಹೇಳ್ತೀರ ಅದು ನಿಮ್ಮಿಂದನೇ ನಾವು ಅಂತ ಹೇಳ್ತಾರೆ. ತುಂಬ ದೊಡ್ಡ ಗುಣ ಅದು. ಒಬ್ಬ ನಿರ್ದೇಶಕನಿಗೆ ಆ ಕ್ರೆಡಿಟ್ ಕೊಡ್ತಾರೆ ಒಬ್ಬ ಹೀರೋ ಅಂತಂದರೆ ಅದು ತುಂಬ ದೊಡ್ಡ ಗುಣ. ಆವ್ರೇಜ್ ಆಗಿರೋ ಆ ಒಂದು ಸೀನಲ್ಲಿ ಆ ಒಂದು ಡೈಲಾಗೆ ಜನಗಳನ್ನ ತುಂಬ ಕನೆಕ್ಟ್ ಮಾಡುತ್ತೆ. ಅದು ಏನು ಸೀನ್ ಅಂತ ಅಂದರೆ, ಆಕಾಶ್ ನನ್ನ ಮೇಕಪ್ ಚೆನ್ನಾಗಿದೆ ಅಂತ. ಆಗ ಪುನೀತ್ ರಾಜ್ಕುಮಾರ್ ಕ್ಯಾಶುಯಲ್ ಆಗಿ ಹೇಳ್ತಾರೆ, ನಿನ್ನ ಮೇಕಪ್ ಮನೆಗಿದೆ ಅಂಥದ್ದು ಗೊಂಬೆ ಇದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದೇ ಒಂದು ಡೈಲಾಗ್ ಹೇಳ್ತಾರೆ, ಈ ಒಳ್ಳೆ ಫೇಸೆ ಕೆಲವ್ರಿಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಕೇಳಿದೆ. ಅವ್ರ ಎಕ್ಸ್ಪ್ರೆಷನ್ ಮತ್ತು ಪುನೀತ್ ರಾಜ್ಕುಮಾರ್ ಎಕ್ಸ್ಪ್ರೆಷನ್ನು ಆ ಮ್ಯೂಸಿಕ್ ಜೊತೆ ಪ್ಲೇ ಆಗಿರೋದು ಎಂಥವ್ರ ಕಣ್ಣಲ್ಲೂ ನೀರು ತರಿಸುತ್ತೆ. ಆ ಥರ ಒಂದು ಅದ್ಭುತವಾದ ಒಂದು ಸೀನ್. ಮತ್ತು ಫೈಟ್ ವಿಷಯದಲ್ಲಿ ಬಂದರೆ ಒಂದು ಸ್ಮಾಲ್ ಒಂದು ಆ್ಯಕ್ಷನ್ ನಡಿಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸ್ವಲ್ಪ ಏಟ್ ಆಯಿತು. ಅದು ನನ್ನ ಜೀವನದಲ್ಲಿ ನನಗೆ ಡೈಜೆಸ್ಟೇ ಮಾಡ್ತಾರೆ. ನನ್ನ ಸಿನಿಮಾದಲ್ಲಿ ಹಿಂಗೆ ಆಗ್ಬಿಟ್ಟಲ್ಲ ಅಂತ ಒಂದು ಫೀಲಿಂಗ್ ಇತ್ತು. ವಿಲನ್ ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಪುನೀತ್ ಅವರು ಜಂಪ್ ಮಾಡಿ ಆ ಗ್ಲಾಸ್ನ ಬ್ರೇಕ್ ಮಾಡಬೇಕು. ಶಾರ್ಟಲ್ಲಿ ಗ್ಲಾಸ್ನ ಬ್ರೇಕ್ ಮಾಡೋ ಟೈಮಲ್ಲಿ ಒಳಗಡೆ ಕಾಲು ಹೋದಾಗ ಅವ್ರಿಗೆ ಇಲ್ಲಿ ಸ್ವಲ್ಪ ತೈಸಲ್ಲಿ ಸ್ವಲ್ಪ ಗ್ಲಾಸ್ ಪೀಸ್ ಎಲ್ಲ ಸ್ವಲ್ಪ ಸಿಗಂಗ. ಆಮೇಲೆ ಅದನ್ನ ವಿಡಿಯೋದಲ್ಲಿ ಶೂಟ್ ಮಾಡಿಸಿದ್ರು ಪುನೀತ್ ಅವರು. ಅದನ್ನು ತಗೊಂಡೋಗಿ ಪರ್ವತಮ್ಮ ತೋರಿಸಿದ ತಕ್ಷಣ ನೋಡ್ಬಿಟ್ಟು ಪರ್ವತಮ್ಮ ಏನೋ ಇದು ಈಗೆಲ್ಲ ಹೆಂಗೋ ಮಾಡಿದೆ, ನೀನು ಹಿಂಗೆ ಮಾಡ್ತೀಯ, ಏನೋ ಮಹೇಶ್ ಹಿಂಗೆಲ್ಲ ಮಾಡಿಸಿದ್ಯಾ ಅಂತ ನನಗೆ. ಎಲ್ರಿಗೂ ನಮಸ್ಕಾರ. ನಾನು ನಿರ್ದೇಶಕ ಮಹೇಶ್ ಬಾಬು ಮಾತಾಡ್ತಾ ಇದ್ದೀನಿ. ಈ ದಿನ ಮಾತಾಡ್ತಾ ಇರೋ ಒಂದು ಉದ್ದೇಶ ಏನಪ್ಪ ಅಂದರೆ, ನನ್ನ ಮೊದಲನೇ ಸಿನಿಮಾ, ನಾನು ನಿರ್ದೇಶನ ಮಾಡಿರುವಂಥ ಆಕಾಶ್ ಸಿನಿಮಾ ಇದೇ 13ನೇ ತಾರೀಕು, ಮಾರ್ಚ್ 13ನೇ ತಾರೀಕು ಮರು ಬಿಡುಗಡೆ ಆಗ್ತಾಯಿದೆ. ಅಂದರೆ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಇದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅದು ನನ್ನ ಮೊದಲನೇ ಸಿನಿಮಾ ಪುನಃ ಬಿಡುಗಡೆ ಆಗ್ತಾ ಇರೋದು ನನಗೆ 21 ವರ್ಷದ ನಂತರ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಈ ಸಿನಿಮಾ ನನಗೆ ತುಂಬ ಸ್ಪೆಷಲು. ಯಾಕೆಂದರೆ ಫಸ್ಟ್ ಈಸ್ ಬೆಸ್ಟ್ ಅಂತಾರೆ. ಅದರಲ್ಲಿ ನನಗೆ ಆಕಾಶ್ ಸಿನಿಮಾ ತುಂಬ ಒಂದು ನನ್ನ ಕರಿಯರ್ನಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ವಹಿಸಿರೋಂಥ ಸಿನಿಮಾ. ಈ ಸಿನಿಮಾ ಹೇಗಾಯಿತು ಅಂತ ಹೇಳಬೇಕು ಅಂದರೆ, ನಾನು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ 3 ಸಿನಿಮಾ ವರ್ಕ್ ಮಾಡಿದೆ ಅಸೋಸಿಯೇಟ್ ಆಗಿ. ಅಪ್ಪು ಮತ್ತು ವೀರ ಕನ್ನಡಿಗ 3 ಸಿನಿಮಾ ಮಾಡಿದೆ. ನಾನು ವರ್ಕ್ ಮಾಡ್ತಿರೋ ಶೈಲಿ ನೋಡಿ ಪುನೀತ್ ಸರ್, ನೀವು ಯಾಕೆ ಮಹೇಶ್ ಡೈರೆಕ್ಷನ್ ಮಾಡಬಾರ್ದು ಅಂತಂದರು. ನನಗೆ ಮೈಂಡಲ್ಲಿ ನಾನು ಡೈರೆಕ್ಷನ್ ಮಾಡ್ತೀನಿ ಅನ್ನೋದು ಏನೋ ಅಂತ ಒಂದು ಮೈಂಡಲ್ಲಿ ಅಂದ್ಕೊಂಡಿರಲಿಲ್ಲ. ಕೆಲಸ ಮಾಡ್ತಿದ್ದೆ ಅಷ್ಟೇ. ಹೌದಾ, ನೋಡೋಣ ಬಿಡಿ, ಆ ಥರ ಅವಕಾಶ ಸಿಕ್ಕಿದ್ರು ಮಾಡೋಣ ಅಂದಾಗ, ಇಲ್ಲ ಮಹೇಶ್, ನಾನು ಒಂದು ಕತೆ ಕೇಳಿದ್ದೆ, ಜನಾರ್ದನ್ ಮಾರ್ಷಿ ಅವರು ಅಂತ ರೈಟ್ರ್ ಇದ್ದಾರೆ, ಅವ್ರು ಹೇಳಿದರು ನನಗೆ. ಬಟ್ ಯಾಕೋ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ನೀವು ಒಂದು ಸಲ ಕತೆ ಕೇಳಿ, ನಾನು ರಾಘಣ್ಣಂಗೆ ಹೇಳ್ತೀನಿ ಅಂದ್ಬಿಟ್ಟು ರಾಘಣ್ಣ ಅವ್ರಿಗೆ ಹೇಳಿದ್ರು. ಸರಿ, ನಾವು ಮಾಮೂಲಿ ಏನೋ ಆಗುತ್ತೆ ಆಗಲಿ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ಕತೆ ಕೇಳಿದ್ವಿ. ಕತೆ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ಇಷ್ಟ ಆದಮೇಲೆ ನೆರೇಷನ್ ಕೊಟ್ವಿ ವರದಣ್ಣ ಮತ್ತು ಅಣ್ಣ ಅವ್ರಿಗೆಲ್ಲ. ಅವರು ತುಂಬ ಇಷ್ಟಪಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಆಕಾಶ್ ಸಿನಿಮಾದ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು. ಈ ಒಂದು ಆಕಾಶ್ ಆಗೋದಕ್ಕೆ ನನಗೆ ಅದು ಫಸ್ಟು ಒಬ್ಬ ನಿರ್ದೇಶಕನಿಗೆ ಇಂಥ ಒಂದು ದೊಡ್ಡ ಸಂಸ್ಥೆ, ಅದು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ನನ್ನ ಹೆಸರು ಬರೋದು ನನ್ನ ಜೀವಮಾನದ ಒಂದು ಸಾಧನೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಲ್ಗಡೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು, ಪುನೀತ್ ರಾಜ್ಕುಮಾರ್ ಹೆಸರು, ಪಾರ್ವತಮ್ಮ ರಾಜ್ಕುಮಾರ್ ಹೆಸರು, ನನ್ನ ಹೆಸರು ಮಹೇಶ್ ಬಾಬು. ಇಂಥ ಒಂದು ಅದ್ಭುತವಾದ ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಭಾಗವಾಗಿರೋದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಆಕಾಶ್ ಸಿನಿಮಾದ ಬಗ್ಗೆ ಸ್ಪೆಷಲಾಗಿ ಹೇಳಬೇಕು ಅಂತಂದರೆ, ನಾನು ಅಸೋಸಿಯೇಟಾಗಿ ಏನು ವರ್ಕ್ ಮಾಡ್ತೀನಿ ಅದೇ ಒಂದು ಮನಸ್ಥಿತಿಯಲ್ಲಿ ಆ ಸಿನಿಮಾನ ನಿರ್ದೇಶನ ಮಾಡಿದೆ. ನನಗೆ ತುಂಬ ಫ್ರೀಡಮ್ ಇತ್ತು. ಯಾಕೆಂದರೆ 3 ಸಿನಿಮಾ ಅವ್ರ ಕಂಪ್ನಿಯಲ್ಲಿ 2 ಸಿನಿಮಾ ಕೆಲಸ ಮಾಡಿದ್ದೆ. ಆಮೇಲೆ ನನ್ನ ನಂಬಿ ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಏನಾದ್ರು ಮಾಡಿ ಈ ಸಿನಿಮಾನ ಗೆಲ್ಲಿಸಲೇಬೇಕು, ನಾನು ಗೆಲ್ಲಬೇಕು ಅನ್ನೋದಕ್ಕಿಂತ ಈ ಸಿನಿಮಾ ಗೆಲ್ಲಿಸಲೇಬೇಕು ಅಂದರೆ ನನ್ನನ್ನು ತುಂಬ ಟ್ರಸ್ಟ್ ಮಾಡಿದ್ದಾರೆ. ಆ ನಂಬಿಕೆನ ಉಳಿಸ್ಕೋಬೇಕು ಅನ್ನೋ ಒಂದು ಛಲದಲ್ಲಿ ನಾನು ಈ ಸಿನಿಮಾನ ಮಾಡಿದೆ. ಈ ಸಿನಿಮಾದಲ್ಲಿ ಜನ ಈ ಸಿನಿಮಾನ ಚೆನ್ನಾಗಿ ಸ್ವೀಕರಿಸಿದ್ರು. 200 ದಿನ ಓಡ್ತು. ತುಂಬ ಒಂದು ದೊಡ್ಡ ಸಾಧನೆ ಮಾಡ್ತು. ನಿಜವಾಗ್ಲೂ ನಾನು ಜನಗಳಿಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಯಾವತ್ತೂ ಅವ್ರಿಗೆ, ಈ ಕಂಪ್ನಿಗೆ ಮತ್ತು ಜನಗಳಿಗೆ ಕೃತಜ್ಞನಾಗಿರುತ್ತೇನೆ. ಆಕಾಶ್ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅಂದರೆ ಈ ಕಥೆನೇ ಒಂಥರ, ಆಕಾಶ್ ಟೈಟ್ಲೇ ಒಂದು ಪ್ಲೆಸೆಂಟ್ ಸಾಫ್ಟ್ ಟೈಟ್ಲು. ಆ ಟೈಟ್ಲ್ ಇಟ್ಟಾಗ ಸುಮಾರು ಜನ ಕೇಳಿದ್ರು, ಏನು ಇಷ್ಟೊಂದು ಸಾಫ್ಟ್ ಆಗಿದೆ ಪುನೀತ್ ಅವರು ಅಂತಂದರೆ, ಒಂಥರ ಗ್ರ್ಯಾಂಜಿಯರ್ ಆಗಿರಬೇಕು ಅವ್ರ ಎಂಟ್ರಿ ಆಗಲಿ, ಆಮೇಲೆ ಅವ್ರ ಲುಕ್ ಆಗಲಿ, ಏನಾಗಲಿ. ಇದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನ ಸುತ್ತ ನಡೆಯುವಂಥ ಕತೆ. ತುಂಬ ಅದೇ ಮಧ್ಯಮ ವರ್ಗದ ಜನಕ್ಕೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ಕತೆ ಕೇಳಿದ ತಕ್ಷಣ ಡಿಸ್ಕಷನ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಜನರಲ್ಲಾಗಿ ನಾನು ಒಬ್ಬ ನಿರ್ದೇಶಕನಾಗಿ ಅಪ್ಪು ಅವ್ರನ್ನ ಯಾವ ಥರ ನೋಡ್ತೀನಿ ಅಂದರೆ, ಅವರು ಸ್ವಲ್ಪ ಸೂಪರ್ ಸ್ಟಾರ್ ಲೆವೆಲಲ್ಲಿ ನಾನು ಅವ್ರನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು. ಅವ್ರನ್ನ ಹಾಗೆ ತೋರಿಸ್ಬೇಕು, ಈಗ ತೋರಿಸ್ಬೇಕು ಅಂತ ನನ್ನ ಮೈಂಡಲ್ಲಿತ್ತು. ಜನರಲ್ಲಾಗಿ ಇಂಟ್ರಡಕ್ಷನ್ ಹೇಗೆ ಮಾಡೋದು ಅನ್ನೋದು ಒಂದು ಮನಸ್ಥಿತಿ ನನಗೆ. ಹೇಗೆ ಇಂಟ್ರಡಕ್ಷನ್ ಮಾಡೋದು, ನಾನು ತುಂಬ ಹೀರೋಗಳನ್ನೆಲ್ಲ ಸಿನಿಮಾ ನೋಡಿದ್ದೀನಿ. ಈ ಥರ ಎಂಟ್ರಿ ಕೊಡ್ತಾರೆ, ಆ ಥರ ಎಂಟ್ರಿ ಕೊಡ್ತಾರೆ.
ಅಂತ ಜನರಲ್ಲಾಗಿ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಅದೇ ಮಾಮೂಲಿಯಾಗಿ ಡಿಸ್ಕಷನ್ ನಡೀತಾ ಇರ್ಬೇಕಾದ್ರೆ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದ್ರು. ರಾಜ್ಕುಮಾರ್ ಅವ್ರನ್ನ ಎಷ್ಟು ಸಲ ಅಂತ ನೀವು ಇಂಟ್ರಡಕ್ಷನ್ ಮಾಡ್ತೀರಾ, 100 ಸಿನಿಮಾ ಆಯ್ತಲ್ಲ ರೀ, ಪುನಃ ಹಂಗೆ ಬರ್ಬೇಕು ಹಿಂಗೆ ಬರ್ಬೇಕು, ರಾಜ್ಕುಮಾರ್ ಯಾರು ಅಂತ ಜನಕ್ಕೆ ಗೊತ್ತಲ್ಲ, ಹಂಗೆ ಈ ಸಿನಿಮಾ ಕತೆಗೆ ಹೆಂಗೆ ಬೇಕು ಹಂಗೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಅಂತ ಹೇಳಿದ್ರು. ನಾನು ಅವ್ರು ಹೇಳಿದಂಥ ಒಂದು ಮಾತು ನನಗೆ ತುಂಬ ಕತೆಗೆ ಕನೆಕ್ಟ್ ಆಗಿರಬೇಕು. ನಾವು ಹೀರೋಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇರೆ, ಕತೆಗೆ ಪೂರಕವಾಗಿ ಆ ಕ್ಯಾರೆಕ್ಟರ್ನ ಯಾವ ಥರ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದು ಅವರಿಂದ ಕಲಿತೆ ನಾನು. ಆ ಎಂಟ್ರಿನೇ ತುಂಬ ಪ್ಲೆಸೆಂಟಾಗಿ ಸಾಫ್ಟಾಗಿ ಅವ್ರು ನಡ್ಕೊಂಬತ್ತಿರ್ತಾರೆ. ಅವ್ರ ಕಾಲಿಂದ ಪ್ಯಾನ್ ಮಾಡಿದ್ರೆ ಮೇಲ್ಗಡೆಯಿಂದ ಹೂ ಬೀಳುತ್ತೆ ಅವ್ರ ಮೇಲೆ. ಇದು ಸಾಫ್ಟ್ ಇಂಟ್ರಡಕ್ಷನ್. ಜನ ತುಂಬ ಇಷ್ಟಪಟ್ಟರು ಅದನ್ನ, ಆ ಇಂಟ್ರಡಕ್ಷನ್ನ. ನನಗೆ ಅದು ಬೆಸ್ಟ್ ಶಾಟ್, ಅವ್ರ ಇಂಟ್ರಡಕ್ಷನ್ ಶಾಟು ನನಗೆ ನನ್ನ ಸಿನಿಮಾದಲ್ಲಿ. ಮತ್ತು ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡೋಂಗಿಲ್ಲ. ಅವರು ಎಷ್ಟು ಇನ್ನೋಸೆಂಟಾಗಿ ಪ್ಲೆಸೆಂಟಾಗಿ ಡೈರೆಕ್ಟರ್ ಆರ್ಟಿಸ್ಟ್ ಅಂತ ನಾನು ಯಾವಾಗಲೂ ಸುಮಾರು ಇಂಟರ್ವ್ಯೂಲ್ಲಿ ಅಪ್ಪು ಅವ್ರ ಬಗ್ಗೆ ಹೇಳಿದ್ದೀನಿ. ಅವರು ಡೈರೆಕ್ಟ್ರ್, ಅವರ ಹಲವಾರು ಸಿನಿಮಾಗಳನ್ನ ನೀವು ನೋಡ್ಬೋದು. ಒಬ್ಬೊಬ್ಬ ನಿರ್ದೇಶಕನ ಹತ್ರ ಮಾಡಬೇಕಾದ್ರೆ ಅವ್ರ ಆ್ಯಕ್ಟಿಂಗಲ್ಲಿ ಒಂದೊಂದು ವಿಭಿನ್ನತೆ ಇರುತ್ತೆ. ಈಗ ಸೂರ್ಯ ಅವ್ರು ಮಾಡಿದಾಗಲೇ ಒಂಥರ ಇರುತ್ತೆ, ಅವರೊಂದು ಕಲ್ಟ್ ಸ್ಟೈಲಲ್ಲಿ ಮಾಡ್ತಾರೆ. ನಾನು ಒಂದು ಸ್ವಲ್ಪ ಫ್ಯಾಮಿಲಿ ಸಿನಿಮಾ ಥರ ಮಾಡ್ತೀನಿ, ಇನ್ನೊಬ್ಬರು ಒಂದು ಬೇರೆ ಥರ ಮಾಡ್ತಾರೆ. ಅಂದರೆ ಒಬ್ಬೊಬ್ಬ ನಿರ್ದೇಶಕನ ಇದರಲ್ಲಿ ಅವರು ಯಾವ ನಿರ್ದೇಶಕನಿಗೆ ಏನು ಬೇಕು ಅದನ್ನು ಕೊಡೋವಂಥ ನಟ ಪುನೀತ್ ರಾಜ್ಕುಮಾರ್. ತುಂಬ ಒಂಥರ ವರ್ಸಟೈಲ್ ಆ್ಯಕ್ಟರ್ ಅವರು. ಅವರು ಈ ಸಿನಿಮಾದಲ್ಲಿ ಆ ಒಂದು ಕ್ಯಾರೆಕ್ಟರ್ನ ಯಾವ ರೀತಿ ಕ್ಯಾರಿ ಮಾಡಿದ್ದಾರೆ ಅಂದರೆ ನಂಬೋಕ್ಕೆ ಆಗಲ್ಲ. ನಾವು ಏನು ಸರ್ ಇಷ್ಟು ಅದ್ಭುತವಾಗಿ ಮಾಡಿದ್ದೀರಾ ನೀವು, ಹಂಗೆ ಹಿಂಗೆ ನಂಗೆ ತುಂಬ ಖುಷಿ ಆಯಿತು ಅನ್ನೋ. ಎಲ್ಲ ನಮ್ಮದೇನಿಲ್ಲ ಮಹೇಶ್, ಎಲ್ಲ ನೀವು ಡೈರೆಕ್ಟ್ರ್ ಏನು ಹೇಳ್ತೀರ ಅದೇ ನೀವು, ನಿಮ್ಮಿಂದನೇ ನಾವು ಅಂತ ಹೇಳ್ತಾರೆ. ತುಂಬ ದೊಡ್ಡ ಗುಣ ಅದು. ಒಬ್ಬ ನಿರ್ದೇಶಕನಿಗೆ ಆ ಕ್ರೆಡಿಟ್ ಕೊಡ್ತಾರೆ, ಒಬ್ಬ ಹೀರೋ ಅಂತಂದರೆ ಅದು ತುಂಬ ದೊಡ್ಡ ಗುಣ ಅವ್ರದ್ದು. ಅದು ಅವರ ತಂದೆಯಿಂದ ಬಳುವಳಿಯಾಗಿ ಬಂದಿರೋದು. ಅವರು ಅಷ್ಟೇ, ರಾಜ್ಕುಮಾರ್ ಅವರು ಅಷ್ಟೇ, ಸರಸ್ವತಿ ಪುತ್ರರು ನೀವು ಅಂತ ನಿರ್ದೇಶಕರನ್ನ ಕರಿತಿರ್ತಾರೆ ಯಾವಾಗಲೂ. ಆಮೇಲೆ ಈ ಸಿನಿಮಾದಲ್ಲಿ ತುಂಬ ಹಲವಾರು ಕೆಲಸ ಮಾಡಿದ್ದಾರೆ. ರಮ್ಯ ಅವರು ಆಲ್ರೆಡಿ ಮುಂಚೆ ಅಭಿ ಸಿನಿಮಾದಲ್ಲಿ ಅವ್ರ ಜೊತೆ ಫಸ್ಟ್ ಸಿನಿಮಾ ಮಾಡಿದ್ರು. ನಾನು ಆ ಸಿನಿಮಾಗೆ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ. ಈ ಸಿನಿಮಾಗೆ ಯಾರನ್ನ ಹಾಕಬೇಕು ಅಂತ ನಾವು ಮನಸ್ಸು ಅಂದ್ಕೊಂಡಾಗ ಸುಮಾರು ಜನ ಕ್ಯಾರೆಕ್ಟರ್ಗಳನ್ನ ಹೀರೋಯಿನ್ನ ಅಂದ್ಕೊಂಡ್ವಿ. ಬಟ್ ನಮ್ಮ ನೇಟಿವಿಟಿ ಇರೋ ಹುಡುಗಿನೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿ ನನಗೆ ಯಾರನ್ನು ಹಾಕ್ಬೇಕು ಏನು ಬೇಕು ಅಂದಾಗ ರಮ್ಯ ಅವರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಗ್ರೂಪ್ ಡಿಸ್ಕಷನ್ಲಿ ಅಂದಾಗ ನನಗೆ ಕೇಳಿದ್ರು, ಹಿಂಗೆ ರಮ್ಯ ಓಕೆ ತಾನೇ ನಿಮಗೆ, ಹೆಂಗೆ ವರ್ಕ್ ಹೆಂಗೆ ಅಂತ. ನಾನು ಓಕೆ ಸರ್ ಅಂತಂತೇಳಿ ಹಿಂಗೆ ರಮ್ಯ ಅವ್ರನ್ನ ಫಿಕ್ಸ್ ಮಾಡಿದ್ವಿ ಸಿನಿಮಾಗೆ. ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರು ಅಷ್ಟೇ ನನಗೆ ಮುಂಚೆಯಿಂದ ಪರಿಚಯ ಇದ್ದಿದ್ದರಿಂದ ನಮ್ಗೆ ಆ ಥರದ್ದೇನು ಸಮಸ್ಯೆಗಳು ಯಾವುದೇ ರೀತಿ ವರ್ಕಲ್ಲಿ ಏನೂ ಅನಿಸ್ಲಿಲ್ಲ. ಮತ್ತು ಅವಿನಾಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಬ್ರದರ್ ಕ್ಯಾರೆಕ್ಟ್ರಾಗಿ, ಮತ್ತು ಕಿಶೋರ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಆಶೀಶ್ ವಿದ್ಯಾರ್ಥಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಮೇಜರ್ ಕ್ಯಾರೆಕ್ಟ್ರು ಆಶಿತಾ ಅಂತ ಆ್ಯಕ್ಟ್ ಮಾಡಿದ್ದಾರೆ, ಪುನೀತ್ ಅವರ ತಂಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಈ ಸಿನಿಮಾದಲ್ಲಿ ಸುಮಾರು ಜನ ಅಂದ್ಕೊಂಡಾಗ ನಾನು ಕೊನೆಗೆ ಇವರಿದ್ರೆ ಚೆನ್ನಾಗಿರುತ್ತೆ ಅಂತ ಹೋಗಿ ನಾನು ಅಪ್ರೋಚ್ ಮಾಡಿದಾಗ ಅವರು ಆ್ಯಕ್ಚುಲಿ ಹೀರೋಯಿನ್ ಆಗಿದ್ದರು. ನಾನು ಹೋಗಿ ಮಾಡ್ತಾರಾ ಇಲ್ವ ಅಂತ ಒಂದು ಡೌಟಲ್ಲಿ ಹೋಗಿ ಅವ್ರನ್ನ ಕೇಳಿದಾಗ ನಾನು ತಂಗಿ ಪಾತ್ರನಾ ಅಂದರು. ಇನ್ನೂ ಒಂದು ಸಲ ಕತೆ ಕೇಳ್ಬಿಟ್ಟು ನಿಮ್ಗೆ ಇಷ್ಟ ಆದರೂ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂದೆ. ನೆರೇಟ್ ಮಾಡಿದೆ ಅವ್ರ ಪೋರ್ಷನ್ಸ್ನ. ನಾನು ನೆರೇಟ್ ಮಾಡಿದೆ, ಅವ್ರಿಗೂ ತುಂಬ ಇಷ್ಟ ಆಗಿ ಸಿನಿಮಾ ಒಪ್ಕೊಂಡ್ರು. ಅವರು ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರನ ಮಾಡಿದ್ದಾರೆ. ಆಮೇಲೆ ಓವರಾಲ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ರಾಮ್ ಶೆಟ್ರು ಫೈಟ್ ಮಾಸ್ಟ್ರು, ತುಂಬ ಅದ್ಭುತವಾದ ಫೈಟ್ಗಳು ಮಾಡಿದ್ದಾರೆ. ಅಂದರೆ ಸಿಚುವೇಶನಲ್ ಫೈಟ್ ಇದು, ಅಂದರೆ ಅನಾವಶ್ಯಕವಾದ ಫೈಟ್ಗಳಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಸಿನಿಮಾದಲ್ಲಿ ಏನು ಅಂದರೆ ಆರ್ ಪಿ ಪಟ್ನಾಯಕ್ ಅವ್ರ ಮ್ಯೂಸಿಕ್ಕು, ರೀ ರೆಕಾರ್ಡಿಂಗ್ ಆಗಲಿ, ಸಾಂಗ್ ಆಗಲಿ, ಬ್ಲಾಕ್ ಬಸ್ಟರ್ ಹಿಟ್ಸು. ಆಹಾ ಎಂಥ ಕ್ಷಣ, ನೀನೇ 2 ಸಾಂಗು ಸೂಪರ್ ಹಿಟ್ ಸಾಂಗ್ಗಳು. ಅದನ್ನು ಆರ್ ಪಿ ಪಟ್ನಾಯಕ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಈ ಸಮಯದಲ್ಲಿ. ಇಂದಿಗೂ ಕೂಡ, ಇವತ್ತಿಗೂ ಕೂಡ ಎಲ್ಲರ ಬಾಯಲ್ಲೂ ಆ ಸಿನಿಮಾ ಬಗ್ಗೆ, ಆ ಹಾಡು ಬಗ್ಗೆನೇ ಮಾತಾಡ್ತಿರ್ತಾರೆ. ಅಂದರೆ ಅದು ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿಬಿಟ್ಟಿದೆ ಸಿನಿಮಾದಲ್ಲಿ ಆ 2 ಸಾಂಗ್ಗಳು ಕೂಡ. ಅವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಮತ್ತು ಮನೋಹರ್ ಅಂತ ಎಡಿಟ್ರ್ ಈ ಸಿನಿಮಾಗೆ, ಅದು ವಜೇಶ್ವರಿ ಕಮೆಂಟ್ಸ್ ಹಲವಾರು ಸಿನಿಮಾಗಳಿಗೆ ಅವರೇ ಸಂಕಲನ ಮಾಡಿರೋರು. ಅವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು, ಮತ್ತು ಕೆ ಕಲ್ಯಾಣ್ ಅವರು, ಮತ್ತು ಕವಿರಾಜ್ ಅವರು ಈ ಸಿನಿಮಾಗೆ ಸಾಂಗ್ ಬರೆದಿದ್ದಾರೆ, ಅದ್ಭುತವಾದ ಲಿರಿಕ್ಸ್ ಬರೆದಿದ್ದಾರೆ. ಮತ್ತು ಜನರಲಾಗಿ ಇನ್ನೊಂದು ಹೇಳಬೇಕು ಅಂದರೆ ಚಿನಿ ಪ್ರಕಾಶ್ ಮಾಸ್ಟ್ರು ಈ ಸಿನಿಮಾದಲ್ಲಿ 3 ಸಾಂಗ್ ಮಾಡಿದ್ದಾರೆ. ಆಹಾ ಎಂಥ ಕ್ಷಣ, ಮತ್ತು ನೀನೇ ಸಾಂಗು, ಮತ್ತು ಹಬ್ಬ ಇಂಟ್ರಡಕ್ಷನ್ ಸಾಂಗು. ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಬಂಗಿರಂಗ ಅಂತ ಒಬ್ಬರು ಸಾಂಗ್ ಬರೆದಿದ್ದಾರೆ. ಅವರಿಲ್ಲ, ತುಂಬ ತೀರ್ಕೊಂಬಿಟ್ಟಿದ್ದಾರೆ ಅವರು. ಅವ್ರು ಆ್ಯಕ್ಚುಲಿ ಜಟ್ಕಾ ಕುದುರೆ ಎತ್ತಿ ಪೇಟೆಗೆ ಹೋಗಮ್ಮ, ಆಮೇಲೆ ಒಳಗೆ ಸೇರಿದ್ರೆ ಗುಂಡು ಹಾಡು ಬರೆದಿದ್ರು. ಅವರು ಬರೆದಿರೋಂಥ ಸಾಂಗು ಹಬ್ಬ ಸಾಂಗ್, ಅದು ಕೂಡ ಒಂದು ಒಳ್ಳೆಯ ಸಾಂಗ್ ಈ ಸಿನಿಮಾದಲ್ಲಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂತಂದರೆ ಒಂದು ಫ್ಯಾಮಿಲಿ ಥರ ಮಾಡೋದಂಥ ಒಂದು ನಾವು ಸಿನಿಮಾ ಈ ಸಿನಿಮಾದಲ್ಲಿ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾದ ಒಂದು ಸೀನ್ ಏನು, ತುಂಬ ನಾರ್ಮಲ್ ಡೈಲಾಗ್ ಪೇಪರ್ ನೋಡಿದಾಗ ಆ ಡೈಲಾಗಲ್ಲಿ ಒಂದು ಡೈಲಾಗ್ ಟು ಕೌಂಟ್ರ್ ಕೊಡೋ ಥರ ಇದೆ. ಬಟ್ ನನಗೆ ಆವ್ರೇಜ್ ಆಗಿರೋ ಆ ಒಂದು ಸೀನಲ್ಲಿ ಆ ಒಂದು ಡೈಲಾಗೇ ಜನಗಳನ್ನ ತುಂಬ ಕನೆಕ್ಟ್ ಮಾಡುತ್ತೆ. ಅದು ಏನು ಸೀನಪ್ಪ ಅಂದರೆ, ಕ್ಲೈಮ್ಯಾಕ್ಸಲ್ಲಿ ರಮ್ಯಾ ಅವ್ರಿಗೆ ಮದುವೆ ಆಗ್ತಾ ಇರುತ್ತೆ. ಪುನೀತ್ ರಾಜ್ಕುಮಾರ್ ವಿಡಿಯೋ ಶೂಟ್ ಮಾಡಿಕೊಂಡು ಹೋಗ್ತಾ ಹುಡುಗನ ರೂಮ್ಗೆ ಹೋಗ್ತಾರೆ. ಹುಡುಗನ ರೂಮ್ಗೆ ಹೋಗಿ ಅವನಿಗೆ ನೋಡ್ಬಿಟ್ಟು ಹುಡುಗ ಚೆನ್ನಾಗಿದ್ದಾನೆ ಅಂತೇಳಿ ಅವನೊಂದು ದೃಷ್ಟಿ ಕೊಟ್ಟಿಟ್ಟು ಇಲ್ಲಿ ವಾಪಸ್ ಹೀರೋಯಿನ್ ಎಲ್ಲಿ ಅಂತ ಹುಡ್ಕೊಂಡು ಬರ್ತಾರೆ. ಇದು ಮದುವೆ ಹುಡುಗಿ ಎಲ್ಲಿ ಅಂತ ಬಂದು ಹುಡುಗಿಗೆ ರಮ್ಯಾ ಅವ್ರಿಗೆ ಎಲ್ಲ
ರೆಡಿ ಮಾಡ್ತಾ ಇರ್ತಾರೆ ಹುಡುಗಿರು. ಆಗ ಇವ್ರು ಹೊರಗಡೆ ಬಂದು ವಿಡಿಯೋ ಶೂಟ್ ಮಾಡೋಕೆ ಹೋಗ್ತಾರೆ. ಶೂಟ್ ಮಾಡ್ತಿದ್ದಾಗ ರಮ್ಯ ಅವ್ರು ತಿರುಗಿ ಒಂದು ಡೈಲಾಗ್ ಹೇಳ್ತಾರೆ ಅವ್ರಿಗೆ, ಆಕಾಶ್ ನನ್ನ ಮೇಕಪ್ ಚೆನ್ನಾಗಿದೆಯಾ ಅಂತ. ಆಗ ಪುನೀತ್ ರಾಜ್ಕುಮಾರ್ ಕ್ಯಾಶುವಲ್ ಆಗಿ ಹೇಳ್ತಾರೆ, ನಿನ್ನ ಮೇಕಪ್ ಮನೆಗಿದೆ, ದಂತದ ಗೊಂಬೆ ಇದ್ದಂಗಿದೆಯಾ ಅಂತಂತ ಹೇಳ್ತಾರೆ. ಅದಕ್ಕೆ ರಮ್ಯ ಅವರು ಒಂದೇ ಒಂದು ಡೈಲಾಗ್ ಹೇಳ್ತಾರೆ, ಈ ದಂತದ ಗೊಂಬೆ ಮುಖನೇ ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ಅವ್ರ ಎಕ್ಸ್ಪ್ರೆಷನು ಮತ್ತು ಪುನೀತ್ ರಾಜ್ಕುಮಾರ್ ಎಕ್ಸ್ಪ್ರೆಷನ್ನು ಆ ಮ್ಯೂಸಿಕ್ ಜೊತೆ ಪ್ಲೇ ಆಗಿರೋದು ಎಂಥವ್ರ ಕಣ್ಣಲ್ಲೂ ನೀರು ತರಿಸುತ್ತೆ. ಆ ಥರ ಒಂದು ಅದ್ಭುತವಾದ ಒಂದು ಸೀನ್ ಅದು. ಅದು 4 ಡೈಲಾಗ್ ಇರೋದು, ತುಂಬ ದೊಡ್ಡ ಸೀನ್ ಏನಲ್ಲ. ಅದು ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟವಾದಂಥ ಒಂದು ಸೀನ್ ಆ ಸಿನಿಮಾದಲ್ಲಿ. ಮತ್ತು ಫೈಟ್ ವಿಷಯದಲ್ಲಿ ಬಂದರೆ ಒಂದು ಸ್ಮಾಲು ಒಂದು ಆ್ಯಕ್ಷನ್ ನಡಿಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸ್ವಲ್ಪ ಏಟಾಯಿತು. ಅದು ನನ್ನ ಜೀವನದಲ್ಲಿ ನನಗೆ ಡೈಜೆಸ್ಟೇ ಮಾಡ್ಕೊಂಡು ನನ್ನ ಸಿನಿಮಾದಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಅಂತ ಒಂದು ಫೀಲಿಂಗ್ ಇತ್ತು. ಬಟ್ ಏನೂ ದೊಡ್ಡದಾಗಲಿಲ್ಲ. ಅಂದರೆ ಫೈಟಲ್ಲಿ ಒಂದು ಸಲ ಕಾರ್ ಬರ್ತಾ ಇರ್ಬೇಕಾದ್ರೆ ವಿಲನ್ ಕಾರ್ ಓಡಿಸ್ಕೊಂಬರ್ತಾ ಇರ್ತಾರೆ. ಪುನೀತ್ ಅವರು ಜಂಪ್ ಮಾಡಿ ಆ ಗ್ಲಾಸ್ನ ಬ್ರೇಕ್ ಮಾಡಬೇಕು ಶಾರ್ಟಲ್ಲಿ. ಅವ್ರು ಬಂದು ನಾನು ಬೇಡ ಸರ್ ರಿಸ್ಕು ಅಂತ ಹೇಳಿದೆ. ಕೇಳಲಿಲ್ಲ ಅವರು, ಇಲ್ಲ ಮಹೇಶ್ ನಾನು ಮಾಡ್ತೀನಿ ಅಂತ. ಆಮೇಲೆ ಅವರು ಬೇಡ ಸರ್ ಡೂಪ್ ಹಾಕೋಣ ಬಿಡಿ ಪರವಾಗಿಲ್ಲ, ಇಲ್ಲ ಮಹೇಶ್ ನಾನೇ ಮಾಡ್ತೀನಿ, ಡೂಪ್ ಹಾಕೋದೇನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೇ ಮಾಡೋಕ್ಕೆ ಒಪ್ಕೊಂಡ್ರು. ನನಗೆ ಭಯ, ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಗ್ಲಾಸ್ ಬ್ರೇಕ್ ಆಗಲಿಲ್ಲ ಅಂದರೆ ಏನು ಅಂತ ಅರ್ಥ. ಆ ಗ್ಲಾಸ್ನ ಬ್ರೇಕ್ ಮಾಡಿದ ಟೈಮಲ್ಲಿ ಅಂತೂ ಒಳಗಡೆ ಕಾಲು ಹೋದಾಗ ಅವ್ರಿಗೆ ಇಲ್ಲಿ ಸ್ವಲ್ಪ ತೈಸಲ್ಲಿ ಸ್ವಲ್ಪ ಗ್ಲಾಸ್ ಪೀಸೆಲ್ಲ ಸ್ವಲ್ಪ ಸಿಗಾಗ್ಬಿಡ್ತು. ಅದು ನನಗೆ ಸಿನಿಮಾದಲ್ಲಿ ನನಗೆ ಮರೆಯಲಾಗದಂಥ ಒಂದು ಕ್ಷಣ. ಅಂದರೆ ನನಗೆ ಒಂದು ಸಲ ಆತಂಕ ಆದಂಥ ಒಂದು ಸಿನಿಮಾ ಹಿಂಗಾಗೋಯ್ತಲ್ಲ ಅಂತ. ಆಮೇಲೆ ಆ ಸೀನೆಲ್ಲ ಆದಮೇಲೆ ನನಗೆ ಭಯ, ಮನೇಲಿ ಏನಂತಾರೆ ಅಮ್ಮಂಗೆ, ಆಮೇಲೆ ಅಣ್ಣವ್ರಿಗೆ ಗೊತ್ತಾದರೆ ಅಂತ ಒಂದು ಭಯ. ಆಮೇಲೆ ಅದನ್ನ ವೀಡಿಯೋದಲ್ಲಿ ಶೂಟ್ ಮಾಡಿಸಿದ್ರು ಪುನೀತ್ ಅವರು. ಅದನ್ನು ತಗೊಂಡೋಗಿ ಪಾರ್ವತಮ್ಮ ಅವ್ರಿಗೆ ತೋರಿಸಿದ ತಕ್ಷಣ ನೋಡಿಬಿಟ್ಟು ಪಾರ್ವತಮ್ಮ ಏನೋ ಇದಕ್ಕೆಲ್ಲ ಹೆಂಗೋ ಮಾಡಿದೆ ನೀನು, ಹೆಂಗೆ ಮಾಡ್ತೀಯ, ಏನೋ ಮಹೇಶ್ ಹೆಂಗೆಲ್ಲ ಮಾಡಿಸಿದೀಯ ಅಂದರು. ನನಗೆ ಸ್ವಲ್ಪ ಕಾಮಿಡಿಯಾಗಿ ಹೇಳಿದ್ರು. ಅದಕ್ಕೆ ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿದ್ದರು, ಇದನ್ನೇ ಪಾರ್ವತಿ ಜನ ಇಷ್ಟಪಡೋದು, ನೋಡು ನಿನ್ನ ಮಗ ಹೆಂಗೆ ಮಾಡಿದ್ದಾನೆ ಅಂತಂದರು. ಅದು ನನಗೆ ಒಂದು ಖುಷಿ ಕೊಡುವಂಥ ವಿಚಾರ. ನಂಗೆ ಏನು ಬೈದ್ಬಿಡ್ತಾರೋ, ಯಾರಿಗೇ ಆಗಲಿ ಮಗನಿಗೆ ಹಿಂಗಾದರೂ ಒಂದು ಕೋಪ ಅನ್ನೋದು ಒಂದಿರುತ್ತೆ. ಬಟ್ ಅವರು ಅದನ್ನ ಜನಗಳಿಗೋಸ್ಕರ ಇಷ್ಟು ರಿಸ್ಕ್ ತಗೊಬೇಕು, ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ನೀನು ಜನಗಳನ್ನ ಖುಷಿ ಪಡಿಸೋಕ್ಕೋಸ್ಕರ ನೀನು ಒಬ್ಬ ನಟ ಅಂತ ಇರೋದು ಅನ್ನೋದನ್ನ ಅದು ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಒಂದೇ. ಅದನ್ನು ನಾನು ಮರೆಯೋಕ್ಕಾಗಲ್ಲ ಆ ಒಂದು ಸಿಚುವೇಶನ್ನ.